ಕುಂತಿದ್ದಿಲ್ಲ ನೋಡತ್ತಾಗ. ಅಯ್ಯೋ ಅಯ್ಯೋ ದೇವ್ರೆ, ಹಿಂಗೆ ಆರಾಮ್ ಕುಂದಿರ್ಬೇಕನ್ನೋದು ನನ್ನ ಎಷ್ಟು ವರ್ಷದ ಕನಸು ಗೊತ್ತನ್ರಿ. ಅಯ್ಯೋ ದೇವ್ರೆ, ಅಂತೂ ಇಂತೂ ದೇವ್ರ ಜನ್ಮಕ್ಕೆ ಸುಖ ಕೊಟ್ಟ ಆತಾಗ. ಹಾಂ, ಆರಾಮ ಆತಂತ ಕುಂತ್ಬಿಟ್ಟು ಒಂದು ಕಪ್ ಚಹಾ ಕೊಡಿ ಹೇಳು. ನಾ ಕುಂತಿದ್ದು ನಿಮಗೆ ನೋಡೋಕ್ಕಾಗಲ್ತಲ್ಲ. ಅಲ್ರಿ ಆರಾಮತ್ ಕುಂತಿ ಅಂತೀರಲ್ಲ, ಎಲ್ಲ ಮಾಡೋದು ಮಟ್ಟೇನಪ್ಪ. ಹೌದಾ, ನಂಗೆ ಇಬ್ಬರು ಸುಸ್ತಾರು ಬಂದಾರ, ಹೋದ್ರೆ ಕೇಳ್ರಿ, ಚಾನಾರ ಕೇಳ್ರಿ, ನಾಷ್ಟನಾರ ಕೇಳ್ರಿ, ಹಾರ್ಲಿಕ್ಸರ ಕೇಳ್ರಿ, ಬೂಸ್ಟರ ಕೇಳ್ರಿ, ಏನಾರ ಮಾಡ್ರಿ, ನನ್ನ ಮಾತ್ರ ಎಬ್ಸಕ್ಕೆ ಹೋಗ್ಬಿಡ್ರಿ. ಇನ್ಮ್ಯಾಗ ನಾ ಆರಾಮಾಗಿರ್ಬೇಕು ಅನ್ಕೊಂಡಿನಿ, ಆರಾಮಾಗೇ ಇರೋಕೆ ಅಷ್ಟೇ. ಸಾಕಾಗೋಗೈತೆ ನನಗೂ ಇಷ್ಟು ವರ್ಷ ಈ ಸಂಸಾರ ನಿಭಾಯಿಸಿ. ಬಾಪ, ಏನು ಎತ್ತಿನ ಬಂಡಿ ಕಟ್ಟಿ ಎಳೆದ್ಬಿಟ್ಟು ನೋಡು. ಅದಕ್ಕಿಂತ ಜಾಸ್ತಿ ಸಂಸಾರದ ಬಂಡಿ ಅಂದ್ರೆ ಎತ್ತಿನ ಬಂಡಿ ಹಾಕೊಂಡೋಗಿ ಎತ್ತಾಗರ ಮೂಲ ನಿಂದ್ರಿಸಿದ್ರೆ ಆಕತಿ, ಸಂಸಾರ ನಂಗೆ ನಿಂದ್ರಿಸಿದ್ರೆ ಆಕತ್ತೇನ? ಅದಕ್ಕಿಂತ ಜಾಸ್ತಿ ಅದು. ಸುಮ್ಮನೆ ನೀವು ಇಲ್ಲದ ಪುರಾಣ ಓದ್ಬೇಡ್ರಿ ನನಗೆ. ಆಕಿನ ಕರ್ರಿ ಜೊತೆ, ಇಲ್ಲಾಂದ್ರೆ ಈಗಿನ ಕರ್ರಿ, ಏನದ ಸುಮತಿ ಕರ್ರಿ. ಜೊತೆಮಾ, ಜ್ಯೋತಿ ಜ್ಯೋತಿ ಏನು ಮಾವ? ಅಲ್ಲ ಜ್ಯೋತಿ, ಇದೇನು ನಿನ್ನರಿಬಿ ಲಕ್ಷಣ ಸೀರೆ ಉಟ್ಕೋಬೇಕು ಬೇಡವಾ? ಹೊಸ್ದಾಗಿ ಮದುವೆ ಅದಾರ ಅಂದ್ರೆ ಯಾರು ನೋಡಾಕ ಮಾಡಾಕ ಬರ್ತಿರ್ತಾರ, ಮಾತಾಡ್ಸಕ್ಕೆ ಬರ್ತಿರ್ತಾರ, ಆಜು ಬಾಜು ಹೆಣ್ಮಕ್ಳದು. ನೀ ಹಿಂಗೆ ಹಾಕೊಂಡಿದ್ರೆ ಹೆಂಗೆ? ಏನಪ್ಪ, ಲಕ್ಷಣವಾಗಿ ಸೀರೆ ಉಟ್ಕೋಬೋದಿತ್ತು, ಯಾಕೆ ಇದನ್ನ ಅರ್ಬಿ ಹಾಕೊಂಡು ನಿಂತಿ? ಇದಕ್ಕೇನಾಗೈತಿ? ಚೆನ್ನಾಗೈತಲ್ಲ ಅದು ಸೀರೆ. ನನಗೆ ಕಂಫರ್ಟಬಲ್ ಆಗಲ್ಲ, ಉಟ್ಕೊಂಡು ರೂಢಿ ಇಲ್ಲಲ್ಲ. ಹೋಗಲಿ, ಚೂಡಿದಾರರ ಹಾಕೋಬೋದಾ? ಇದೇನು ಪೆಂಟು ಹಿಂಗೆ ಹಾಕೊಂಡು ನಿಂತಿ ಏನವಾಗ್ತದ? ಬೇಡ, ಹೋಗಿ ಚೂಡಿದಾರರ ಹಾಕೋ. ಹ್ಞೂ ಆಯ್ತತ್ತೀರ, ಈಗ ಆಮೇಲೆ ಹಾಕೋತೀನಿ. ಸರಿ, ಮಾವರು ಕರೆದ್ರಲ್ಲ, ಏನು ಬೇಕಾಗಿತ್ತು? ಏನಿಲ್ಲವಾ, ಒಂದು ಕಪ್ ಚಹಾ ಕೇಳಿನಿ. ನಿಮ್ಮ ಅತ್ತಿ ನನ್ನ ಕೈಲಾಗಲ್ಲ ಅಂತ ಡಿಸಿಷನ್ ಬಂದು ಕುಂತಾಳಿಲ್ಲ. ಒಂದು ಈಟ್ ಚಾಗಿ ಮಾಡ್ಕೊಂಬರ್ಬಿಟ್ಟೆ, ಹಾಗೆ ಚುಮರಿ ಮಾಡ್ತೇನ? ಚಹಾ ಚುಮರಿ? ಸರಿ ಮಾವರ ಮಾಡ್ಕೊಂಬರ್ತೀನಿ. ಹಂಗೆ ಮಾಡ್ಕೊಂಬಂದು ಕೊಟ್ಟು ಮಾವರ ಆ ಅತ್ತಿಯರ ನಂಗೆ ತಡಾಕತಿ, ನಾನು ಕೋರ್ಟ್ಗೆ ಹೋಗ್ಬೇಕು, ಮಾಡಿಕೊಟ್ಟು ನಾನು ಕೋರ್ಟ್ಗೆ ಹೋಗ್ತೀನಿ. ಅಲ್ಲ ಇವತ್ತು ಹೋಗ್ಲೇಬೇಕಾ ನೀನು? ಅಲ್ಲ ಮದುವೆಯಾಗಿ ಈಗ ಸ್ವಲ್ಪ ದಿನ ರೆಸ್ಟ್ ಬರುವ, ಏನು ಕೆಲಸ ಐತಿ ಅಲ್ಲಿ ಹೋಗುವಂಥದ್ದು? ಅದು ಅಲ್ಲದೆ ಹೊಸಮಾಲ್ಗಿತ್ತಿ, ಒಂದು ವಾರ 15 ದಿನ ಸುಟಿ ಹಾಕಿಲ್ಲನ? ಇಲ್ಲ ಅತ್ತಿಯರ, ಹಂಗೆ ಬಿಡಂಗಿಲ್ಲ. ಸುಟಿ ಎಲ್ಲ ಹಾಕೋಲಿ, ನಂದೊಂದು ಕೇಸ್ ಅದಾವು, ನಾನು ನಮ್ಮ ಸರ್ ಜೊತೆಗೆ ಸೇರಿ ಬಗ್ಗೆ ಹರಿಸ್ಲೇಬೇಕು, ಅವನ್ನೆಲ್ಲ ಬಿಡಂಗಿಲ್ಲ. ಸರಿ ಆತವ, ಹೋಗಿ ಮತ್ತೆ ಬೇಡ ಅಂದರೆ ಆಗ್ಬೇಕಲ್ಲ. ಸರಿ ಮಾಡಿಕೊಟ್ಟು ನೀವು ಹೋಗ, ಉಳ್ಕಿದ್ದು ಹಾಕಿ ಮಾಡ್ತಾಳೆ. ಸರಿ ಅತ್ತಿಯರ. ಅಲ್ಲ ಜ್ಯೋತಿ, ತಿಂಗಳ ಕರೆಕ್ಟ್ ಪಗಾರ ಬಂದುಬಿಡ್ತೈತನ? ಇಲ್ಲ ಅತ್ತಿಯರ, ಪಗಾರ ಅಂತೇನಿಲ್ಲ, ಅಂದರೆ ನಾವು ಕೇಸಸ್ ತೊಗೋತೀವಲ್ಲ ಅದೇ ನಮಗೆ ದುಡ್ಡು. ಹೌದನಮ್ಮ, ಆಯಿತು ಹೋಗ್ಬಾರ. ಕೆಲ್ಸಕ್ಕೆ ಆರಲ್ಲಿ ಸುಟಿ ಹಾಕಿ ಹೋಗ್ಬೇಡ, ಮಾಡಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ. ಆಕೆ ಕೆಲಸ ಏನೈತೆ ಅದನ್ನು ಮಾಡ್ಕೊಲಿ. ಏನು ಮನ್ಯಾಗಿದ್ದಷ್ಟು 108 ಯೋಚನೆ ತಲೆಯಾಗಿ ಬರ್ತಿರ್ತಾವೆ. ಸುಮ್ಮನೆ ಕೆಲ್ಸದ ಮ್ಯಾಗಿದ್ರೆ ಮನ್ಯಾಗ ಯಾವ ಜಗಳ ಜುಟಿ ಆಗಲ್ಲ, ತಿಳ್ಕೊ. ಆಯ್ತಪ್ಪ, ಹೇಳಿದ್ರಲ್ಲಿ ಈಗ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ಇನ್ನು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ, ತರರಂ ತರರಂ ತರರಂ. ಇದೇನ್ರಿ ಇದು? ಹಾಂ, ನಾ ಮಾಡ್ಕೊತೀನಿ, ನೀವೇನು ಪಂಡಿತಿ ಕಾತೀರಿ? ನಾ ಹಾಗೆ ಕುಂತು ಮಾಡ್ಕೊತಿದ್ನಪ್ಪ. ಹೇಳ್ರಿ ಮ್ಯಾಕೆ ಹೇಳ್ರಿ, ನಾ ತಿಕ್ಕೋತೀನಿ. ಅಯ್ಯ ದೇವ್ರೆ, ಅದಕ್ಕೆಂತ ಆಡಕತಿ? ಇರ್ಲಿ, ತುಂಬಿಟ್ಟಿಲ್ಲದಿ. ಈ ಟೈಮ್ ನಿನ್ನ ಕಡೆ ಬಾಂಡೆ ತಿಕ್ಕಿಸ್ಬೇಕನ? ನಿಮ್ಮವ್ವ ನಿಮ್ಮಪ್ಪ ಏನು ಅನ್ನಂಗಿಲ್ಲ. ಆಮೇಲೆ ಅಳಿಯ ನೋಡು ಮಗಳನ್ನ ಚಲೋ ನೋಡ್ಕೊಳ್ಳೇ ಇಲ್ಲ ಅಂತೇಳಿ ಅನ್ಬೇಕ ನನಗೆ? ಬೇಡಪ್ಪ, ಯಾಕೆ ಬೇಕು ಕೆಟ್ಟ ಅದನ್ನ ಹೊತ್ಕೊಳ್ಳೋದು? ಹೌದಿಲ್ಲ? ಅದಕ್ಕೆ ಬೇಡ, ಆರಾಮಾಗಿ ಕುತ್ಕೋ, ನಾನು ಮಾಡ್ತೀನಿ ಎಲ್ಲ ಕೆಲಸನೂ. ಆಹಾ, ಅಡ್ಗಿನಾರ ನಾ ಮಾಡ್ಬೇಕಾ? ಬೇಡ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತನ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಎದಕ್ಕೆ ರಾಜ್ಕುಮಾರ್ ಅವ್ರು ಹಾಡು ಹೇಳಕತ್ತೀರಿ? ಅದೇ ಬೇರೆ ಇದೇ ಬೇರೆ ಕತೆ ಅದು. ಕತೆ ನೀ ಸುಮ್ಮನೆ ಸರ್ರಿ. ಈಗ ನಾ ಮಾಡ್ತೀನಿ, ಇಲ್ಲಾಂದ್ರೆ ನೀವು ಬಾಂಡೆ ತಿಕ್ರಂಗಾರ ಹೋಗ್ಲತ್ತಾಗ. ನಾವು ಅಷ್ಟು ಕಸ ಹೊಡೆದೇನೆ, ಕಲ್ಗಿಲ್ಲೇನು ಇವತ್ತು ಒರೆಸಲ್ಲ. ಯಾವಾರ ಇವತ್ತು? ಶುಕ್ರವಾರ. ಅಯ್ಯೋ ದೇವ್ರೆ, ಶುಕ್ರವಾರನ ಇವತ್ತು? ನಮಗೂ ಯಾವಾರ? ಹಾಂ, ಶುಕ್ರವಾರ ಇವತ್ತು. ಅಲ್ರಿ, ಲಕ್ಷ್ಮೀ ಪೂಜೆ ಮಾಡ್ಬೇಕು. ನಾ ಕಸ ಹಂಗಾರೆ ಕಲ್ಲು ಒರೆಸ್ಕೊಂಡು ಏನು ನಾನು ಜಳಕ ಮಾಡಿ ಪೂಜೆಗೆ ಹೋಗ್ಕಂತ ತಗೋರಿ. ಬೇಡ, ಸುಡ್ಗಾಡು ಕಾಲು ಅವ್ನು ಒಳೆ ಹಾಕ್ಸಿನ ನಂಗಾಗೈತಿ. ಕಾಲು ಜರದು ಇಡ್ತಾವ ಒಂದಳತಿ. ಬೇಡ, ತುಂಬಿಟ್ಟಿಲ್ಲದಿ. ಕಾಲು ವರ್ಷಕ್ಕೂ ಕಾಲಿಗೆ ಇಲ್ಲ ಜರದಿತ್ತು. ಏನು ಆಗೋದಾಗಲ್ಲ. ಇವತ್ತೊಂದಿನ ಸ್ವಚ್ಛ ಕಸ ಹೊಡೆದಿವಿ. ಏನು ಲಕ್ಷ್ಮಿಗೂ ಅರ್ಥಕ್ಕೆ ತಗೋ, ಹೊಟ್ಟಿಲ್ಲದಾಳಿಕೆ ಅಂತೇಳಿ ಹೋಗಿ ಹಾಗೆ ಜಳಕ ಮಾಡಿ ಪೂಜೆ ಮಾಡೋಕೆ ನಡೀತೈತಿ. ಅಡ್ಗೆ ನಾನು ಒಗ್ಗರಣೆಯನ್ನು ಮಾಡ್ತೀನಿ ತಗೋ ಇವತ್ತೊಂದಿನ. ಏನು ಅದೇ ರೊಟ್ಟೆ ಬೇಕು ಚಪಾತಿ ಬೇಕಂತ ಯಾಕೆ ಅನ್ಕೋಬೇಕು? ಹೌದಿಲ್ಲ? ಇದ್ದಿತ್ತು ತಿಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಪ್ಪ. ನಿಮ್ಮವ್ವ ಬಂದು ಇದ್ದಾರ ಇರ್ಬೋದಪ್ಪ. ಅದು ಏನು ಗಂಡನ ಮ್ಯಾಗ ಪ್ರೀತಿ ಅಂದ್ರೆ ಪ್ರೀತಿ, ಗಂಡನ ಬಿಟ್ಟು ಬರಲ್ಲ ಅಂತಾಳೆ ನಿಮ್ಮವ್ವ. ಬಂದು ಇರಕ್ಕೆ ಹೇಳು, ಇನ್ನೊಂದು 2 ತಿಂಗಳು ಐತಿವ, ಹೆರಿಗೆ ಮುಗಿಸ್ಕೊಂಡು ಕರ್ಕೊಂಡು ಹೋಗೋವಂತಿ ಬಾಬೆ ಅಂತ ಹೇಳು ಒಂದು ಮಾತು. ಕತಿ ನಿಮ್ದೊಂದು ಗಂಡನ್ನೇ ಪ್ರೀತಿ ಅಂತ ಅಲ್ರಿ. ಅಲ್ಲಿ ಪಾಪ ಅಪ್ಪಗೂ ವಯಸ್ಸಾಗೈತ್ರಿ. ಪಾಪ ಅಪ್ಪಗೂ ಬೇಕೊಬ್ರು ಜೊತೆಗೆ ಗೊತ್ತನು ಮಾಡಾಕ ಎಲ್ಲದಕ್ಕೂ ಅಷ್ಟೇ. ಹಂಗೆ ಅಪ್ಪನೂ ಒಬ್ಬನೇ ಇರಕ್ಕೆ ಆಗಲ್ಲ ರೀ. ಬರ್ತ ಏನು ಹರಿದವಕ್ಕ ನಾನು ಕೂಡಿ ಬರ್ತೈತೆ ವಯಸ್ಸು. ಹೇಳ್ರಿ ನೋಡೋಣ. ಆಯ್ತು ಬಿಡು, ಹೋಲತ್ತಾಗ. ಸರಿ, ಹೋಗಿ ನೀವು ಒಳಗೆ ಹೋಗು. ಇನ್ನೇನು ರೀ, ಜ್ಯೋತಿ ಮದುವೆ ಒಳ ಚಲೋ ಆತಲ್ಲ, ಅಡ್ಡಿ ಇಲ್ಲ. ಇನ್ನೇನು ಆಗ್ಬೇಕು? ಹೌದಿಲ್ಲ? ನಿಮ್ಮ ಮತ್ತಿಗೆ ಎಷ್ಟು ಮಾತಾಡ್ಬೇಕು ಗೊತ್ತಾ ಅದಕ್ಕೆ? ಅಯ್ಯೋ ಏನು ಕಮ್ಗಾತ ಏನ ಮದ್ವಿ, ಊಟ ಒಂದೀಟು ರುಚಿ ಇಲ್ಲ, ಹಂಗೆ ಹಿಂಗೆ ಅಂತೇಳಿ 108 ಮಾತಾಡ್ಕೊಂತ. ಅಯ್ಯೋ ಯಾವುದು ಸಮಾಧಾನ ಇಲ್ಲ, ಏನೂ ಸಮಾಧಾನ ಇಲ್ಲ ನಿಮ್ಮ ಮತ್ತಿಗೆ ಮಗ.
ಅವ್ರು ಯಾವಾಗಿದ್ರು ಹಂಗೆ ಅದಾರ. ಏನು ಮಾಡ್ತಿ ಹೇಳು, ಅವ್ರನ್ನ ಸಮಾಧಾನ ಮಾಡ್ಸಕ್ಕೆ ಯಾರಿಂದನೂ ಆಗಂಗಿಲ್ಲ ಅಂತಾರವ್ರು. ಹೊರತ ಹಂಗೆ ಕೊಂಕ್ ಹುಡುಕ್ಬೇಕನ್ನೋರು ಹೆಂಗಾದ್ರೂ ಹುಡುಕ್ತಾರ, ಅವ್ರ ಜೊತೆಗೆ ನಿಂತ್ರೆ ಆಗಲ್ಲ. ಹೋಗ್ಲಿ ಬಿಡು, ಅವರು ಮತ್ತೆ ಇಲ್ಲಿ ಎಲ್ಲರೂ ಬಂದು ನಿಂತ್ಕಿಂತಾರೆ. ನಾನು ಸುದ್ದಿ ಮಾತಾಡ್ತೀರಾ ಅಂತೇಳಿ ಅದಕ್ಕೂ ಜಗಳಕ್ಕೆ ಬರ್ತಾರೆ. ಈಗ ಹೋಲಿ ನಿನ್ನ ಮಾತಾಡ್ಸಿದ್ರನ? ಇಲ್ಲ, ನಾನು ಹೋಗಿ ಇಲ್ಲಕ್ಕ ಬರಬಾರ್ದಂತ ಬಿಟ್ಟಿಲ್ಲ, ಸ್ವಲ್ಪ ವಾಂತಾಗತ್ತಿತ್ತು ಅದ್ರ ಸಂಬಂಧ ಬಿಟ್ಟೇನಿ. ಇಲ್ಲಕ್ಕ ತಪ್ಪಾತ್ ತಗೋರಿ, ಬರ್ತೇನೆ, ಏನಾರು ಅಡುಗೆ ಮಾಡಕ್ಕ ಊಟ ಮಾಡ್ತೀನಿ ಅಂತ ಅಷ್ಟು ಚಂದ ಮಾತಾಡಿದ್ರು. ಎಷ್ಟು ಸೊಕ್ಕಂತಿ. ಅಯ್ಯೋ ಇಲ್ಲವ, ನಾ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಹೋಗು ನಿನಗೆ ಅಲ್ಲಿ ಶಾಂತವನ ಮನ್ಯಾಗ ಉಣ್ಣೋದಿಷ್ಟ, ಅಲ್ಲೇ ಊಟ ಮಾಡೋಗು, ನಮ್ಮ ಮನೆಗೆಲ್ಲ ಯಾಕೆ ಬರ್ತೀರಿ ನೀವು ದೊಡ್ಡ ಮಂದಿ? ನಾನು ನಿಮ್ಗೇನು ಇಸ ಹಾಕ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ನೀ ಹೆಂಗೆ ಅನ್ಕೊಂಡು ಈ ಮಾತು ಹೆಂಗೆ ನೀ ನನ್ನ ಮೇಲೆ ಅನ್ಮನ್ ಪಟ್ಬಿಟ್ಟು ನಂಗೆ ಭಾರಿ ಬೇಜಾರಾತು. ಅಯ್ಯೋ ಒಂದ ಎರಡ ಏನು ಮಾತಾಡ್ತೀನಿ ಅಂತೇಳಿ ಬಾಯಿಗೆ ಬಂದಿದ್ದೆ ಮಾತಾಡಿದ್ದೆ. ನಾನು ಒಂದು 10 ನಿಮಿಷ ನಿಂತೆ ಕೇಳಿಸ್ಕೊಂಡೆ, ಸಾಕಾತು, ಬಡಬಡ ಬಂದ್ಬಿಟ್ಟೆ ಆತಾಗ. ತಾನ ಮತ್ತೆ ಓದಾಡಕತ್ತಿದ್ಲು, ಅದೇನೋ ಯಾರು ಕೊಟ್ಟಿದ್ದು ಇಸ್ಕೊಂಬರಕ್ಕೆ ಹೋಗ್ತೀನಿ ಅಂತ ಹೋದ್ಲಂತ. ಏನು ಸುಡ್ಗಾಡಾತ ಯಾರಿಗೆ ಗೊತ್ತು. ಹೋಗ್ಲಿ ಬಿಡು, ಅವ್ರಾಗೆ ಹಂಗೆ ಜಗಳ ಮಾಡ್ತಾರೆ ಅಂದಮೇಲೆ ಈಗ ಹೋಗ್ಬೇಡ. ಏನು ಸುಮ್ಮನೆ ಹೋದ್ರು ಮತ್ತು ಹಂಗೆ ಮಾತಾಡ್ತಾರೆ ಅವ್ರು, ಯಾಕೆ ಹೋಗಿ ಅನ್ನಿಸ್ಕೊಂಬರ್ತಿ? ಆರಾಮಾಗಿ ನಿನ್ನ ಪಾಡಿಗೆ ನೀರು ಅಷ್ಟೇ. ಸರಿ ಹಂಗಾರ. ಅಯ್ಯಪ್ಪ, ನೀವು ಇಷ್ಟು ಬಾಂಡೆ ತಿಕ್ಕೊಂಡು ಬರ್ರಿ, ನಾನು ಒಳಗೆ ಹೋಗ್ತೀನತ. ನನಗಂತೂ ನಿಂತು ಕಾಲನ ಹೋದ್ವಪ್ಪ, ಅದಕ್ಕೆ ಒಳಗೆ ಹೋಗ್ತೀನಿ. ಡಾಕ್ಟರ್ ಕಡೆ ಹೋಗ್ಬೇಕು, ನೆನಪಿರ್ಲಿ. ಏನು ನಾಳೆ ಅವು ಏನೇನು ಗುಳಿಗೆ ಔಷಧ ಎಲ್ಲ ಒಂದು ಚೀಲಕಾಗಿ ತೆಗೆದಿಟ್ಕೋ ಇವತ್ತು. ಆಯ್ತು, ಇನ್ನು ನಾಳೆ ಅಲ್ಲ ನೋಡೋಣಂತ. ಈಗಂತೂ ನಂಗೆ ನಿಲ್ಲಕ್ಕೂ ಶಕ್ತಿ ಇಲ್ಲ. ಭೀಮಸೇ ನೆನಳ ಮರ ತಿರ್ಗೊಂಡಿಸಲ್ಲವೇ ಬಡ 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 ಬಾಂಡೆ ತಿಕ್ಕಿ ಮುಗಿಸ್ಬೇಕು. ಪಾಪ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾವೆ, ನಮ್ಗೆ ಒಂದೊಂದು ದಿನಕ್ಕೆ ಇಷ್ಟು ತ್ರಾಸ ಆಕತಿ. ಅಲ್ಲ, ಹಾಲಿನ ರೊಕ್ಕ ಕೊಡ್ಬೇಕು ಬೇಡ ಚಂದ್ರಕ್ಕ? ಹಾಲಿನ ರೊಕ್ಕನ ಕೊಟ್ಟಿಲ್ಲಲ್ಲ, ಹಿಂಗಾದ್ರೆ ನಾ ಹಿಂಡಿ ಬೂಸ ತಂದು ಹೆಂಗೆ ಹಾಕ್ಲಿವ ದನ ಕರಕ್ಕೆ? ಹೇಳಿ ನೀನು ನೋಡೋಣ ತಗ, ಕೊಡೋ ರೊಕ್ಕ ಕೊಟ್ಬಿಡ್ಬೇಕವ. ಅಯ್ಯ ನಾನೇನು ಮಾಡ್ಲವ, ಇದು ನನ್ನ ಸೊಸಿ ಐತಲ್ಲ ಊರು ಬಿಡಾಡಿ, ಎಲ್ಲ ಜವಾಬ್ದಾರಿ ತಾನ ಹೊತ್ಕೊಂಡು ನಿಂತ್ಬಿಟ್ಟೈತೆ. ಎಲ್ಲ ಅದ್ರ ಕಡೆನೇ ಇರ್ತಾವೆ ರೊಕ್ಕ. ಹಾಲಿನ ರೊಕ್ಕ ಕೊಡ ಬೆಂಡ್ಲಿ ಅಂತ ಹೇಳಿದ್ರೆ ಹ್ಞೂ ಅಂದಾಳ. ಮತ್ತು ಮರ್ತು ಓಟು ರೊಕ್ಕ ಟೀಚರಾಗಿ ಇಟ್ಕೊಂಡು ಚಾವಿ ಹಾಕ್ಕೊಂಡು ಹೋಗ್ಯಾಳ ಇದಕ್ಕೆ ಹೊಲಕ್ಕೆ. ಏನು ಮಾಡ್ತಿ, ಹಂಗಾಗಿ ಕೊಡೋಕ್ಕಾಗಲಿಲ್ಲ. ಹೌದಾ? ಅಲ್ಲ, ಎಲ್ಲ ನೀನು ಸೊಸಿ ಮಾಡಕತ್ತಾಳ ಈಗ? ಅಯ್ಯಯ್ಯ ದೇವ್ರೆ, ನೀವಳೆ ಬಿಟ್ಕೊಂತಿ ಬಿಡ. ನೋಡು, ಸ್ವಸ್ತ್ಯಾರ ಕೈಯಾಗ ಹಿಂಗೆ ಏನಾರು ಆಡಾಳ್ತ ಕೊಟ್ಬಿಟ್ರೆ ನಮ್ಮನ್ನೇನಿಲ್ಲ ಮುದ್ರಿಸಿ ಮೂಲ್ಯಾಗ ಕುಂದ್ರಿಸ್ಬಿಡ್ತಾರೆ. ಎಲ್ಲ ನಾವು ಬದುಕಿರತನ ನಮ್ಮ ಕೈಯಾಗ ಇಟ್ಕೋಬೇಕು, ಗೊತ್ತನ? ಅಂದ್ರೆ ನಮ್ಮ ಆಡಾಳ್ತ ನಡೀತಿರ್ತೈತಿ. ನೀ ಹಿಂಗೆ ಸ್ವಸ್ತ್ಯಾರ ಕೈಯಾಗ ಕೊಟ್ಟು ಕುಂತ್ರೆ ಎಲ್ಲರ ಬಾಳೆ ಬದುಕೋಕತ್ತೇನ? ಹೇಳಿ ನೋಡೋಣ. ಏನು ಮಾಡ್ಲವ, ಎಲ್ಲ ನನ್ನ ಕರ್ಮ ಆತಾಗ. ನೀನು ಕೊಡಬೇಡ ಅಂತ ನೀ ಅಂತಿ, ಕೊಡಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ಅವರು. ನಿನ್ನ ಸೊಸಿ ಹಂಗ ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಕೊಂಡು ಕುಂದ್ರಾಕ. ನನ್ನ ಸೊಸಿ ಭಾಳ ಉಡಾಳದಳವ ತಾಯಿ, ಕೊಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಏನ ನನ್ನ ಸೊಸಿಯಾ? ನನ್ನ ಸೊಸಿ ನಿನ್ನ ಸೊಸಿ ಇಲ್ಲಡೆ ಎದಕ್ಕೋತಲ್ಲ 10 ಮಂದಿ ಸೊಸ್ತ್ಯಾರು ಸೇರಿದ್ರು ಒಬ್ಬೇಕಾಳ ನನ್ನ ಸೊಸಿ ಅಂತಕ್ಕೆ. ಹೌದು, ಮೊನ್ನೆ ಜಗಳ ಮಾಡಕತ್ತಿದ್ಲಲ್ಲ, ಯಾರು? ಆಕಿನ ಪಾತಿ ಅಂತ ನಾನು ನೋಡು, ಸೊಟ್ಟ ಮರಿ ಪ್ರೇಮಿ. ಅಯ್ಯೋ ಹಾಕಿದ ಹೊರಗಿಟ್ಟು ಸಿಲಿಂಡ್ರ್ ಯಾರ ಕಳ್ತನ ಮಾಡ್ಯಾರಂತ. ಅಯ್ಯೋ ಅದಕ್ಕೆ ಏನಂಗ ಉಳ್ಗಾಯಿ ಬಿಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಹುಯ್ಯಿ ಅಂತ ಒದಾಡಕತ್ತಿದ್ಲು. ಏನಪ್ಪ ಸಿಕ್ತೋ ಬಿಡ್ತೋ ಯಾರಿಗೆ ಗೊತ್ತು. ಮತ್ತೇನು ಬಂದಿಲ್ಲ ಅಕ್ಕೇನು. ಹೌದಾ? ಇದಕ್ಕವ ಈ ಚಿಂತೆ ಬೇಡ ಅಂತೇಳಿ ಅದು ನನ್ನ ಸೊಸಿ ಅದೆಂತದ ಕರೆಂಟಿನ ವರಿ ತಂದು ಕೊಟ್ಟಾಳ ಈಕಿನ. ಏನು ಅದ್ರ ಮ್ಯಾಗ ಒಂದು ಬಟನ್ ಒತ್ತಿಟ್ರೆ ಹಾಲು ಕಾಯ್ತೈತಿ, ಒಂದು ಬಟನ್ ಒತ್ತಿಟ್ರೆ ಅನ್ನ ಆಕತಿ, ಒಂದು ಬಟನ್ ಒತ್ತಿದ್ರೆ ಸಾರು ಆಕತಿ, ಗೊತ್ತಾನೆ? ಪಟ್ 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 ಅಡಿಗೆ ಆಗತ್ತವ. ಈಗಂತೂ ಯಾವುದು ಚಿಂತಿಲ್ಲ ನೋಡತ್ತಾಗ. ಏನೋ ಕರೆಂಟ್ ಬಿಲ್ ಒಂದು ಚೂರು ಹೆಚ್ಚಿಗೆ ಬರ್ತೈತೋ ಏನೋ ಗೊತ್ತಿಲ್ಲ. ಮತ್ತೆ ಏನು ಮಾಡೋಕ್ಕಾಕತಿ? ಮೈ ಕೈ ಮಸಿ ಮಾಡ್ಕೊಳ್ಳೋದು ಬೇಡ, ಊದಿ ಗಂಟ್ಲ ನೋವು ಮಾಡ್ಕೊಳ್ಳೋದು ಬೇಡ ಅಂದ್ರೆ ಮತ್ತೆ ಅಡುಗೆ ಮಾಡ್ಬೇಕಾಕತಿ. ಆದ್ರೆ ಆಗೋಲ್ತಕ್ಕಂತ ನಾನು ಅದ್ರಾಗೆ ಮಾಡಾಕತ್ತೀನಿ. ಭಾರಿ ಮಸ್ತ್ ಐತೆ, ಭಾರಿ ಮಸ್ತ್ ಐತೆ ಅಂದ್ರೆ ಮಸ್ತ್ ಐತೆ, ಗೊತ್ತಾನ? ನೀನು ಒಂದು ತಂದಿಟ್ಕೋರೆ. ಆಕಿಗೂ ಹೇಳಿದ್ದೆ ಪ್ರೇಮಿಗೆ, ಏನು ಮಾಡ್ತಾಳೋ ಗೊತ್ತಿಲ್ಲ. ಹ್ಞೂನವ, ಒಂದು ತರ್ಬೇಕಾಗೈತಿ. ಎಷ್ಟಕೊಂಡ ಹೋಟೆಲ್ಗಳೆಲ್ಲ ಬಂದಾಗ ಗೊತ್ತನ, ಸಣ್ಣ ಪುಟ್ಟ ಹೋಟೆಲೆಲ್ಲ ಆಗದ ಒಂದಿಟ್ಟು ವ್ಯಾಪಾರ ಹಾಕಿರ್ತೈತಿ. ಇದು ಸಿಲಿಂಡ್ರಿಗೆ ಎಲ್ಲಿ ಪುಟ್ಟ ರೊಕ್ಕ ಕೊಡ್ತಾರೋ ಅಂತಾರ, ಬಂದ್ ಮಾಡಿ ಹೋಗಿತಾರ. ಭಾಳ ತೀರಾ ಚಲೋ ವ್ಯಾಪಾರ ಆಗೋರು ಅಂತಾರ, ಅಷ್ಟೇ ಬಂದ್ ಮಾಡಿಲ್ಲ. ಅಯ್ಯೋ ದೇವ್ರೇ, ಹಿಂಗಾದ್ರೆ ಹೆಂಗೆ ಯವ್ವ ಬಾಳೆ ಮಾಡೋದನ್ನಂಗೆ ಆಗ್ಬಿಟ್ಟತಿ. ಎಲ್ಲ ನಮ್ಮ ನಶೀಬ. ಕೊರೋನಾ ಒಂದು ನೋಡಿದ್ದಾತ, ಈಗ ಸಿಲಿಂಡರ್ ಇಲ್ಲದ ಒಂದು ಟೈಮ್ ನೋಡ್ಬೇಕಾ ಏನೋ ಯಾರಿಗೆ ಗೊತ್ತು. ನಮ್ಮ ಕಾಲದ್ದು ಏನೇನು ನೋಡಕತ್ತೀವಿ ಇವ ನಾವು, ಎಲ್ಲ ಕೇಡ್ಗಾಲಕ್ಕೆ ಬಿಡ ಚಂದ್ರಕ್ಕ. ಸರಿ, ನಾ ಹೊಕ್ಕಂತ ತಗೋರ ಇವ ನನ್ನ ಕೆಲ್ಸದವು. ಅಂದಂಗೆ ನಿನ್ನೆ ಆಯಾರ ಏನು ಮಾಡಿದಿ ನೀನು? ನಾನು ಏನು ಮಾಡೋದವ, ನನ್ನ ಹತ್ರ ಇದ್ದಿದ್ದೆ ಒಂದು 200 ರೂಪಾಯಿ, ಅದನ್ನೇ ಆಯರ್ ಮಾಡಿದೆ, ಮತ್ತೇನಿಲ್ಲ. ಅಯ್ಯ ತಗ, ನೀನು ಎಲ್ಲರಿಗೆ ಪ್ರಿಂಟ್ ಓದ್ತಿದ್ದಂಗೆ ಬರೀ 200 ರೂಪಾಯಿ ಆಯರ್ ಮಾಡ್ತಿ. ಮೊನ್ನೆ ನನ್ನ ಮಗಳು ಕುಬ್ಸಕ್ಕೂ 200 ರೂಪಾಯಿ, ಯಾರ್ದು ಏನಿದ್ರು 200 ರೂಪಾಯಿ 200 ರೂಪಾಯಿ. ಅಯ್ಯ ತಗೋರೇವ, ನನ್ನ ಮನೆ ಕಾರ್ಯ ಏನು ಮಾಡೀವಿ? ಏನೇನಿಲ್ಲ, ಬರೀ ನಾ ಆಯರ್ ಮಾಡೋದಾತು. ನನಗೆ ಹೊಳಸ್ಕೊಳ್ಳೋದು ಯಾವಾಗ ಏನು ಯಾರಿಗೆ ಗೊತ್ತು. ಒಂದೇ ಒಂದು ಮೊಮ್ಮಗನ ಹೊಡೆದು ಕುಂತ್ಲು, ಮತ್ತೇನು ಮಾಡೀವಿ ನಾವು? ಬರೀ ಊರ ಮಂದಿಗೆ ನಾನು ಆಯರ್ ಮಾಡೋದಾಗೈತಿ. ಅದು ಕರೆ. ನಿಂದು ಹಿಂಗಂತಿ, ನಂದು ಅದ ಬಾಳೆ. ನನ್ನ ಸೊಸಿ ಇನ್ನೂ ಏನು ಸುದ್ದಿನ ಹೇಳುವಳ್ಳು. ನಾನು ಹೆಂಗೆ ಆಯಾರು ಹೊಳಸ್ಕೋಬೇಕು ಹೇಳಿ ನೋಡೋಣ. ಇಡೇ ಊರ ಮಂದಿಗೆ ಆಯಾರು ಮಾಡೀನಿ, ಅದು ಹೊಳ್ಳೋದು ಯಾವಾಗೋ, ನಾನು ರೊಕ್ಕ ಎಲ್ಲ ಹೊಳಸ್ಕೊಳ್ಳೋದು ಯಾವಾಗೋ ದೇವರಿಗೆ ಗೊತ್ತು. ಮೊನ್ನೆ ಕುಬ್ಸ ಮಾಡಿದ್ರು, ಕಂಡಪಟ್ಟಿ ಆಯರ್ ಬಂದೈತಿ. ಎಲ್ಲ ಆಯರನು ಆ ಪುಣ್ಯಾತ್ಗೀತಿ ಶಾಂತವನ್ನ ತೊಗೊಂಡ್ಲು, ನಂಗೆ ಏನು ಕೊಡಲಿಲ್ಲ.
ಎಷ್ಟು ಚಲೋ 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 ನಮ್ಮ ಕಡೆ ಬಳಗದಾರೆಲ್ಲ ಸೀರೆ ಮಾಡಿದ್ರು. ಒಂದು ಏನು ನನಗೆ ಕೊಡಲಿಲ್ಲ ನೋಡಿ, ಎಲ್ಲ ತಾನೇ ಇಟ್ಕೊಂಡ್ಲು ಗೊತ್ತನ. ಮೊನ್ನೆ ತನ್ನ ಮಗಳ ಮದುವೆಗೆ ಯಾರ್ಯಾರಿಗೆ ಬಂದಿದ್ರಲ್ಲ ಅರ್ಧಕ್ಕರ್ಧ ಸೀರೆ ನಾವು ನಮ್ಮ ಬಳಗದಾರ ತಂದಿದ್ದು ಸೀರೆನೇ ಆರಿಸಿಟ್ಕೊಂಡಿದ್ದೇನೆ ವಾಪಸ್ ತಯಾರು ಮಾಡ್ಯಾಳ ಗೊತ್ತನ. ನನ್ನ ಹೊಟ್ಟೆ ಬೆಂಕಿ ಬಿದ್ದಂಗೆ ಆತು. ಏನು ಮಾಡ್ತಿ, ಏನು ಅನ್ನಕ್ಕೂಬಾರ್ದು ಬಿಡಾಕೋಬಾರ್ದು ಅಂತ ಬಾಯಿ ಮುಚ್ಕೊಂಡು ಅದೇನು ಗೊತ್ತನ, ಅಲ್ಲಿ ಕಚ್ಕೊಂಡು. ಅಯ್ಯೋ ನನ್ನ ಶಿವ ಏನು ಕೇಳ್ತೀನಿ ನೀನು ಹೋಲತ್ತಕ. ನೋಡೋಣ ನನ್ನ ಮಗಂದು ಕುಬ್ಸಂತ ಆತಂದ್ರೆ ಅವಾಗ ಯಾರು ಹೊಳಿಸ್ಕೋಬೇಕಂತ ಕಾಯ್ತಾ ಇದೀನಿ. ದೇವ್ರು ಇನ್ನೂ ಆಗಳಿಗೆ ಒಂದು ಕೂಡಿಸ್ಕೊಟ್ಟಿಲ್ಲ, ಅದು ಯಾವಾಗ ಕೂಡಿಸ್ಕೊಡ್ತಾನ ಕೊಡಲಿ ನೋಡೋಣ. ಸರಿ ನಾ ಹೊಕ್ಕೇನು ತಗೋ, ಕುಂತ್ರು ಉಪಯೋಗಿಲ್ಲ, ಕೆಲಸ ಬೇಕಾದಷ್ಟು ಅದಾವ. ಅಲ್ಲ ಬೆಂಡ್ಲಿ ಅಕ್ಕ ತಕ್ಕತಿ ಕಾಯ್ಕೋಂತ ಕುಂದ್ರು. ಮನ್ಯಾಗ ಕುಂದ್ರಾಕಂದ್ರೆ ಜೀವ ಬ್ಯಾಡ ಅನ್ಸಕತ್ತೈತಿ ನೋಡ. ಒಂಥರ ಕೆಟ್ಟ ಬೇಜಾರ ಬಂದು ಹೋಗಾಕತ್ಬಿಟ್ಟತ್ ನನಗಂತೂ ಹೊತ್ತಾಗ. ಏನು ಮಾಡ್ತಿ ಬಿಡವ, ಮನ್ಯಾಗ ಮಗಳು ಇಲ್ಲ, ಸೊಸಿನೂ ಹೊಡ್ಯಾಕೆ ಹೋಗ್ಯಾಳ. ಮನ್ಯಾಗ ಬಣ 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 ಅತ್ತಿ ಮಾವನು ಊರಿಗೆ ಹೋದ್ರು. ಅವರು ಮದುವೆ ಮುಗಿತಲ್ಲ, ನಮ್ಮ ಮನೆಯವ್ರ ತಮ್ಮ ಬಂದಿದ್ನ ಅವ್ರ ಜೋಡಿ ಅವರು ಊರಿಗೆ ಹೋದ್ರು. ಏನು ಮಾಡ್ತಿ, ಮನೆ ಖಾಲಿ ಖಾಲಿ. ನಮ್ಮ ಅತ್ತಿ 20 ಸಲ ಬಂದು ಯಾರು ನೀನು ಅಂದರು ಒಂಥರ ಚಲೋ ಅನ್ನಿಸ್ತಿತ್ತವ. ಅವ್ರ ಜೊತೆ ಅವ್ರು ಬಂದ್ರಲ್ಲ, ಯಾಕೆ ನೀನು ಊರಿಗೆ ಹೋದ್ರು. ಅವರು ಬ್ಯಾಡ ಅತ್ತಿಯಾರ ಇರ್ರಿ ಅಂದೆ. ಇಲ್ಲವ ಹೋಗಿ 4 ದಿನ ಬಿಟ್ಟು ಬರ್ತೇನೆ ಅಂತ ಅಂದಾರ. ಅದನ್ನು ಅಂದಿದ್ದನ್ನು ಮರ್ತ ಅಲ್ಲೇ ಕುಂತ್ರೆ ಹೇಳೋಕ್ಕಾಗಲ್ಲ. ಫೋನ್ ಹಚ್ಚಿ ಹೇಳ್ಬೇಕಾಗೈತಿ, ಕರ್ಕೊಂಬರ್ರಿಪ್ಪ ಅತ್ತಾಗ ಬೇಸರಕೈತಿ ಅಂತೇಳಿ. ಇವತ್ತು ಗಿರ್ಜಿ ಕೆಟ್ಟ ಬೇಜಾರಾಗತ್ತೈತೆ. ಅಲ್ಲಲ್ಲ ಇಬ್ರು ಮಾತಾಡ್ಕೊತ್ಬಿಟ್ಟಿರಿ. ಬಾರ ಪಾರಕ್ಕ ಬಾ, ಏನು ಮಾತಾಡ್ಕೊಂತ ಕುಂದ್ರದ ಏನಾತ ಕೆಟ್ಟ ಬೇಸರ ಬಂದು ಹೊಂಟತವ ನನಗಂತೂ ಹೊತ್ತಾಗ. ಮನೆ ಅಂದ್ರೆ ಕುಂದ್ರು ಬಿಡುವಲ್ದ ತೀರ ಮನ್ಯಾಗ ಯಾರ್ಯಾರಿಲ್ಲ ನಮ್ಮ ಮನೆ ಆಗಕತ್ಬಿಟ್ಟತ್ತಾಗ. ಹಂಗೆ ಬಿಡ ಶಾಂತಕ್ಕ, ತುಂಬ ಎಲ್ಲರೂ ಇದ್ದಾರಲ್ಲ ನೀವು. ಈಗ ಒಮ್ಮಿಂದ ಮಕ್ಕ ಒಬ್ಬರಿಲ್ಲ ಒಬ್ಬರದಿರಿ ಅಂದ್ಬಿಟ್ಲೆ ಹಂಗೆ ಅನಿಸ್ತೈತಿ. ನಮ್ಗೆ ಅನ್ಸಂಗಿಲ್ಲ ನೋಡಿ, ಯಾಕಂದ್ರೆ ಏನು ಮಾಡ್ತಿ, ಇವು ಬೆಳಗ್ಗೆ ಕೆಲ್ಸಕ್ಕೆ ಹೋಗವ, ಅವು ಬೆಳಗ್ಗೆ ಕೆಲ್ಸಕ್ಕೆ ಹೋಗವು. ಏನು ಮಾಡ್ತಿ, ಹಂಗೆ ಇದ್ದ ನಾನು ಒಬ್ಬಕ್ಕೆ ಇದ್ದು ಬೇಸರದ ಹಾಕತಿ. ಹಾಕೋದಿಟ್ಟು ಏನಾರು ಕೆಲಸ ಹೇಳ್ತಾಳೆ, ಈಕೊಂದಿಟ್ಟು ಏನಾರು ಹೇಳ್ತಾಳೆ, ಇಬ್ಬರದು ಎಷ್ಟಕ್ಕಷ್ಟು ಮಾಡಿ ಬಂದು ಮತ್ತು ನಾನು ಪಾಡಿ ನಾನು ಇಲ್ಲೇ ಪಾರಕ್ಕನ ಇದು ಗಿರ್ಜಿ ಮನೆಗಾರ ಬರ್ತೀನಿ, ಇಲ್ಲ ನಿಮ್ಮ ಮನೆಗಾರ ಬರ್ತೇನೆ ನೋಡು. ಒಟ್ಟಂಗೆ ನಡೀತಾ ಐತಿ. ಅಡಿಗೆ ಏನು ಮಾಡಿದ್ದೆ? ಅಡಿಗೆ ಬಿಡ ಕಂಡಾಬಿಟ್ಟು ಅಡಿಗೆ ತಿನ್ನೋರು ಬೇಕಲ್ಲ, ಅದನ್ನು ಆ ನಮ್ನಿ ಕತ್ತರಿಸಿ ಹೌದಿಲ್ಲ. ಫೋನ್ ಹಚ್ತೀನಿ ಅಂದಿದ್ಲಪ್ಪ, ಈಗ ಯಾಕೆ ನನ್ನ ಮಗಳು ಫೋನ್ ಮಾಡಿಲ್ಲ, ನನಗೊಂಥರ ಸಮಾಧಾನ ಆಗೋಲ್ತು. ಫೋನ್ ಹಚ್ಬೇಕು ಅಂತಂದೆ ನಾನೇ, ಈಗ ಹಚ್ಚಲೇ ಬೇಡ ಅನ್ಕೊಂಡು ಸುಮ್ಮನಾದೆ. ಇಲ್ಲೇ ಮಾಡೋದು ತಪ್ಪು ಶಾಂತಕ್ಕ. ನಿನ್ನ ಮಗಳಿಗೆ ನೀ ಫೋನ್ ಹಚ್ಚಲೇ ಬೇಡ ಅಂತ ಯಾಕೆ ಹಿಂಜರ್ಕೋತಿ? ಹಚ್ಚಿ ಫೋನು. ಏನು ಅವಾಗ ನಂಗೆ ಫೋನ್ ಹಚ್ಚಿ ಆಜು ಬಾಜು ಮನೆಯವ್ರು ಹೋಗಿ ಕರೆದು ಬರ್ಬೇಕನ್ನಂಗಿಲ್ಲ, ಏನಿಲ್ಲ. ಫೋನು ಎದ್ರು ಬಿದ್ರು ನಿನ್ನ ಮಗಳು ಕೈಯಾಗ ಇರ್ತೈತಿ. ಖಾಲಿ ಇದ್ಲಂದ್ರೆ ಎಬ್ಸ್ ಮಾತಾಡ್ತಾಳೆ, ಕೆಲಸದಾಗಿದ್ರೆ ಮುಗಿದೋತು. ಇಲ್ಲ ನಾನಂಗಾರೆ ಏನಾರು ಕೆಲಸ ಮಾಡ್ತಿರ್ತಾಳೆ ಏನೋ, ಫೋನ್ ಹಚ್ಚತ್ಲೆ ಮಾತಿಂದಾಳೆ. ಆಲೆ ಹಚ್ಚಿದ್ರೆ ಫೋನು ಅಂತೇಳಿ ಏನಾರು ಅನ್ಬಾರ್ದಲ್ಲವ. ಅದ್ರ ಸಂಬಂಧ ಏನು ಮಾಡಲಿ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಸುಮ್ಮನಿತ್ತಾಗ ಬಂದೆ ಹತ್ಕೊಂಡೆ. ಗೌಡ್ರಿ ಅದಾರ ಅವರೆಲ್ಲ ಅವ್ರಿಗೆ ಒಂಥರ ಬೇಸರ ಆದಂಗೆ ಆಗೈತಿ. ಅಂದಂಗ ನೀ ಯಾವಾಗ ಹೋಗ್ಬೇಕು? ಬಾರ ಪಾಕ ಕುಂದ್ರ ಬಾ ಈ ಕಡೆ. ಇರ್ಲಿ ಬಿಡ, ಇವಾಗ ಕುಂತ್ ಸಾಕಾಗಿ ತೆಗೆದು ಬಂದಿದ್ದು ಮತ್ತೆ ಕುಂದ್ರ ಬಾ ಅಂತಾಳ. ಹೊಂಟಿಯೇನು? ಹೋಗ್ಬೇಕು ಶಾಂತಕ್ಕ ಮಗಳ ಮನೆಗೆ. ಮತ್ತೆ ಇವ ಒಬ್ಬವ ಹೋಗ್ಬೇಡವ, ನೀ ಹೋಗ್ಬೇಡ. ನನಗೆ ನೀ ಹೋದಂದ್ರೆ ಗಾವಾಗಲ್ಲಿಲ್ಲೇ ನನಗೊಂಥರ ನೀ ಇಲ್ಲದೆ ಇರೋಕ್ಕಾಗಲ್ಲ. ಮನ್ಯಾಗ ಇಲ್ಲೇ ಮನೆ ಬಣ ಅನಿಸ್ತೈತಿ. ಮನ್ಯಾಗ ಬೇಕಾದಷ್ಟು ಒಂಥರ ನನಗೆ ಹೆಂಗೆ ಅನಿಸ್ತೈತೆ ಅಂದ್ರೆ ನನಗೆ ಯಾರು ಇಲ್ದಂಗೆ ಅನಿಸ್ತೈತಿ. ನನ್ನ ಸಸಿ ಅವ್ರವನ್ನೇನೋ ಕರ್ಸ್ಕೊಂಡು ಕುಂದಿರ್ತಾಳಂತೆ. ಆಕೆ ಅವ್ರು ಬಂದ್ರೆ ನಂಗೆ ಸೇರೋದಿಲ್ಲ, ನನಗೆ ಅವ್ರು ಬಂದ್ರೆ ಇಷ್ಟ ಆಗೋದಿಲ್ಲ. ನೀ ಹೋಗ್ಬೇಡ ಅಂತ ಒಂದೇ ಸುಮ್ಮನೆ ಅಂತಾನ. ಏನು ಮಾಡೋದಂತ ನನಗೆ ತಿಳಿಲಾರ್ದಂಗೆ ಆಗೈತೆ ನೋಡವ. ಓ ಹೌದನ? ಹಂಗೆ ಬಿಡ ಗಂಡು ಮಕ್ಕಳಿಗೆ ಅನ್ಸತ್ ಸಹಜ. ಈಗ ಹೆಂಗೆ ನನಗೂ ಗೊತ್ತಿಲ್ಲ. ಒಂದು 15 ದಿನ ಹೋಗ್ಯಾಳ ಈಗ ನಮ್ಮಕ್ಕಿ. 15 ದಿನ ಬಿಟ್ಟು ಬರ್ತಾಳಂತೆ. ಈಗ ಬರೋ ಮಟನು ನೋಡ್ಬೇಕು. ಗಿರ್ಜಿ ಬೇಜಾರು ಮಾಡ್ಕೊಬೇಡ. ಏನು ಶಾಂತಕ್ಕ ಬೇಕಂದ್ರು ಹಿಂಗಂತಾಳ ಅಂತೇಳಿ ತಪ್ಪು ತಿಳ್ಕೊಬೇಡ. ಕೆಟ್ಟು ಬೇಜಾರಾಕೈತ್ಲೆ ಗಿರ್ಜಿ, ನೀ ಇಲ್ಲಂದ್ರೆ ಈಗ ಇವ್ವ ನನಗರ ಸಾಕಾಗಿ ಹೋಗೈತೆ ನೋಡಿ ಗಿರ್ಜಿ. ಒಂಥರ ಏನು ಮನ್ಯಾಗ ಹುಡುಗರು ಇಲ್ಲ, ಆಕಿನೂ ಅಲ್ಲೋಗ್ಯಾಳ. ನಮ್ಮ ಅತ್ತಿಗೆ ಮನೆಗೆ ಹೋಗಿ ಕುಂದ್ರಬೋದು. ಎದಕ್ಕೆ ಬೇಕೇ ಇವತ್ತಾಗ ನಮ್ಮ ಅತ್ತಿಗೆ ಮನೆ ಕಡೆ ಹೋಗೋದು ಬೇಡ, ಇಲ್ಲ ಚಾಡ ಕೇಳೋದು ಬೇಡ ಅನ್ನಂಗಾಗಿ ಅಲ್ಲಿ ಹೋಗಿಲ್ಲ ನಾನು. ಇನ್ನೇನು ಹೋದ ನನಗೊಂದು ನಮ್ಮನೆ ಅಭ್ಯಪಾರದಂಗೆ ಆಗ್ಬಿಡ್ತೇನೆ. ಸ್ವಲ್ಪ ದಿನ ಇರೋದೆ. ನನ್ಗೇನು ಅಲ್ಲಿ ಹೋದ್ರೆ ಚಲೋ ಅನ್ಸದಂತ ಮಾಡಿ ಏನು ಶಾಂತಕ್ಕ. ಹೋಗಯ್ಯವ ಆಕಿನೂ ಕೆಲ್ಸಕ್ಕೋಕಳ, ಅವನು ಕೆಲ್ಸಕ್ಕೋಕನ, ಮನ್ಯಾಗ ದೊಡ್ಡ ಕೆಲಸ ಮಾಡ್ಕೋತೀನಿ. ಏನು ಇಬ್ಬರದ್ದು ಇರ್ತೈತಿ, ಎಲ್ಲದಕ್ಕೂ ಮಷಿನ್ ಒಂದಿಟ್ಟಾವು ಮನ್ಯಾಗ ಮಾಡ್ಕೊಂಡು ಚೆಂತನ ಏಟಂತ ಟಿ ವಿ ನೋಡಿ ಏಟಂತ ಮಾಡಿ ಒಂಥರ ಕೆಟ್ಟು ಬ್ಯಾಸರು ಬಂದಕೋತು ಗೊತ್ತಾ. ಹೋಗಯ್ಯವ ಆತಾಗ ನನಗಂತರೂ ಯಾವಾಗ ಇಲ್ಲಿಂದ ಎತ್ತಾಗ್ರ ಹೋದೆ ನನಗಾಗಿರ್ತೈತಿ. ಅಷ್ಟು ಬೇಸರಕತ್ತೆ ಶಾಂತಕ್ಕ. ನಾನಾರು ಏನು ಮಾಡಲಿ ಹೇಳಿ ನೋಡೋಣ. ಹಂಗೆ ಬಿಡೋದು, ನಾವೆಲ್ಲ ಕೂಡಿ ಹಿಂಗೆ ಮಾತಾಡ್ಕೊಂತಿದ್ದರು. ನಮ್ಮ ಒಬ್ಬೊಬ್ಬರನ್ನ ಒಗದ್ರೆ ನಮ್ಗೆ ಸಮಾಧಾನಕತ್ತಂತ ಮಾಡಿ ಏನ ಹಂಗೆ ಸಮಾಧಾನ ಆಗೋದಿಲ್ಲ. ಕುಂದ್ರಿ ನೀನೇ ನನ್ನ ಮಗ ಅದೇ ಅಂತ ಬಿಸ್ಕಿಟ್ ತೊಗೊಂಬಂದಾನ, ಚಲೋ ಅದಾವು. ಅದಕ್ಕೆ ಚಾ ಮಾಡಿ ತೊಗೊಂಬರ್ತೀನಿ. ಕುಂದ್ರಿ ಬಂದೆ.